ಅದಕ್ಕೆ ಗೊಬ್ಬರ ಹಾಕಿ ಈ ಗೊಬ್ಬರ ನಿಮ್ಮ ಹತ್ರ ಇದೆಯಾ ಹಾಕಿ, ಇಲ್ವಾ ಮೊದಲು ಗಿಡ ಇಟ್ಬಿಡಿ. ಬತ್ತಿದ ತಕ್ಷಣ ಜೀವಾಮೃತ ಕೊಡ್ತಾ ಇರಿ. ಒಂದು ಜೀವಾಮೃತ ಒಂದೇ ಅಲ್ಲ, ಅದರ ಜೊತೆಗೆ ನೀವು ಏನು ನಿಮ್ಮ ಹತ್ರ ವೇಸ್ಟ್ ಇರ್ತದೆ, ಈಗ ತರಕಾರಿ ವೇಸ್ಟ್ ಇರ್ತದೆ, ಇನ್ನೊಂದು ಇರ್ತದೆ, ಅವೆಲ್ಲ ತಂದು ಹಾಕ್ತೇವೆ. ನೀವು ಯಾವುದೂ ಇದು ಕಚಡ ಅಂತ ತಿಳ್ಕೊಬೇಡಿ, ಅದೇ ಬಂಗಾರ, ನಮ್ಮ ಮನೆ ಲಕ್ಷ್ಮಿ ಅದು. ನೋಡಿ ಪಪ್ಪಾಯಿ ಗಿಡದಲ್ಲಿ ಎಷ್ಟು ಕಾಯಿ ಇದ್ದಾವೆ? ಅಲ್ಲ, ನಾನು ಮಾಮೂಲಿ ಹೇಳ್ತಾ ಇದ್ದೀನಿ, ಎಲ್ಲ ಗಿಡದಲ್ಲಿ ನೋಡಿ 5 ಕಾಯಿ 10 ಕಾಯಿ ಕಾಣೆ ಕಟ್ತವೆ. 10 ಕಿಲೋ ಬಂತಾ? 150 ರೂಪಾಯಿ ಬಂತಾ? 50 ರೂಪಾಯಿ ಲೆಕ್ಕ ಹಾಕೋದು ಬೇಡ ನಾವು ಮಾಡಬೇಕು. ನಾನು ಈ 3.5 ಎಕರೆ ಜಮೀನಲ್ಲಿ ಬರೀ 420 ಬಾಳೆ ಹಾಕಿದ್ದೀನಿ, 300 ಪಪ್ಪಾಯಿ ಹಾಕಿದ್ದೀನಿ, 400 ಇಂದ 600 ತನಕ ಅಡಿಕೆ ಇದೆ, ಒಂದು 500 ಇಂದ 600 ಕಾಫಿ ಇದೆ, ಒಂದು 400 ಯಾಲಕ್ಕಿ ಇದೆ, 6 ತೆಂಗಿನ ಗಿಡ ಪಕ್ಕದಲ್ಲಿ ಒಂದೊಂದು ನುಗ್ಗೆ ಹಾಕಿದ್ದೀನಿ. ನೋಡೋಣ, ಹೋಗೋಣ ನಡೀರಿ ಅಲ್ಲಿಗೆ. ಇಲ್ಲ, ನಾನು ಯಾಕೆ ಹೇಳಿದೆ ಅಂದರೆ ಇವೆಲ್ಲನೂ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಯಾವಾಗಲೂ ಯಾವುದೋ ಒಂದು ಕೈನಲ್ಲಿ ಇರ್ತದೆ. ನಾನು ಬಾಳೆ ಪಪ್ಪಾಯಿಂದ ನಾನು ಲೇಬರ್ ಪೇಮೆಂಟ್ ಹಾಕ್ತೇನೆ, ಮಿಕ್ಕಿದ್ದಂತೂ ನಮಗೆ ಬಚಾವಾಯ್ತಾ, ಪರ್ಮನೆಂಟಾಗಿ ಬರ್ತಾರೆ. ಯಾವಾಗ ನಾಟಿ ಟೈಮಲ್ಲಿ ಬಿದಿರ್ಕೊಟ್ಟಿನೊಬ್ಬ ತೋಟ ಮಾಡೋಣ, ಬಿದಿರ್ಕೊಟ್ಟಿನೊಬ್ಬ ಯಾರು ಬಿದಿರ್ಕೊಟ್ಟಿನೊಬ್ಬ